ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಓಂ ನಮಃ ಸೂರ್ಯ ಪಿತಾಮಹೋ ವ್ಯಾಸಃ ವಸಿಷ್ಠೋ ತ್ರಿಪರಾಶರಃ ಕಶ್ಯಪೋ ನಾರದೋ ಗಾರ್ಗ್ಯಃ ಮರೀಚಿರ್ ಮುನಿರಂಗಿರಾಃ ಲೋಮಶಃ ಪೌರುಷಶ್ಚೈವ ಚವನೋ ಜವನೋ ಭೃಗುಃ ಶವನಕೋಷ್ಟಾದಶಶ್ಚೇತಿ ಜ್ಯೋತಿಷ್ಶಾಸ್ತ್ರ ಪ್ರವರ್ತಕಾಃ. ನಮೋ ಋಷಿಭ್ಯಃ ನಮೋ ಮಹದ್ಭ್ಯಃ. ಪ್ರಿಯ ವೀಕ್ಷಕರೇ, ಎಲ್ಲರಿಗೂ ಕೂಡ ಭಗವಂತ ಅನುಗ್ರಹ ಮಾಡಲಿ. ಫೆಬ್ರವರಿ ತಿಂಗಳಲ್ಲಿ ವೃಶ್ಚಿಕ ರಾಶಿಯವರಿಗೆ ಹೇಗಿದೆ ಮಾಸ ಭವಿಷ್ಯ ಎಂಬುದನ್ನು ಗಮನಿಸೋಣ. ಏನಾದರೂ ಸ್ವಲ್ಪ ಲಾಭಾಂಶ ಆಗುತ್ತಾ, ಅಥವಾ ಇನ್ನೂ ಕಷ್ಟ ಇದೆಯಾ, ಇನ್ನು ಒದ್ದಾಡ್ತಾ ಇದ್ದೀರಾ, ಒದ್ದಾಟದಿಂದ ಏನಾದರೂ ಹೊರಗಡೆ ಬರಲಿಕ್ಕಾಗತ್ತಾ, ಹೀಗೆಲ್ಲವನ್ನು ಕೂಡ ನಾವು ಗಮನಿಸೋಣ. ನೋಡಿ, ನಿಮ್ಮ ಗೃಹಸ್ಥಿತಿ ಹೇಗಿದೆ ಅಂತಂದರೆ, 2ನೇ ರಾಶಿಯಲ್ಲಿ ಶುಕ್ರ, 12ನೇ ಮನೆ ಅಧಿಪತಿಯಾದಂಥ ಶುಕ್ರ 2ನೇ ರಾಶಿಯಲ್ಲಿದ್ದಾನೆ. ಹಾಗೆ 3ನೇ ರಾಶಿಯಲ್ಲಿ ರವಿ ಕುಜ ಬುಧರು, 4ನೇ ರಾಶಿಯಲ್ಲಿ ಚತುರ್ಥದಲ್ಲಿ ಶನಿ, ಪಂಚಮದ ರಾಹು, ಷಷ್ಠದ ಗುರು, ಹೀಗೆಲ್ಲ ನಿಮಗಿದೆ. ಇನ್ನೇನು 11ನೇ ರಾಶಿಯಲ್ಲಿ ಕೇತು ಇದ್ದಾನೆ. ಹೀಗೆ ಗೃಹಸ್ಥಿತಿ ಇದೆ. ನಾವಿದು ಹೇಳುವಂಥದ್ದು ಗೋಚಾರ ಫಲ ಹೇಳುವಂಥದ್ದು. ನಿಮ್ಮ ಜಾತಕದ ಮೇಲೆ, ದಶಾಭುಕ್ತಿಗಳ ಮೇಲೆ ಹೆಚ್ಚಿನದಾದಂತಹ ಬದಲಾವಣೆಗಳು ಕೂಡ ಆಗುವಂಥ ಸಾಧ್ಯತೆಗಳಿರುತ್ತೆ. ಗೋಚಾರದಲ್ಲಿ ಯಾವ್ಯಾವ ಗ್ರಹಗಳು ಹೇಗಿದೆ ಎಂಬುದನ್ನು ನಾವು ಗಮನಿಸಿ ಹೇಳ್ತೇವೆ. ನೋಡಿ, ಫೆಬ್ರವರಿ ತಿಂಗಳಲ್ಲಿ ನೋಡಿ ವಿಶೇಷವಾಗಿ ಏನೇನಪ್ಪ ಹಬ್ಬ ಹರಿದಿನಗಳೇನಾದರೂ ಇದೆಯಾ ಅಂತ ನೋಡಲಿಕ್ಕೆ ಹೋದರೆ, ಪುಷ್ಯ ಮಾಸದ ಕೊನೆಯ ದಿವಸ ಅಂದರೆ ನಮಗೆ ಸಿಗುವಂತಹ ಹಬ್ಬ ಹರಿದಿನಗಳು 6ನೇ ತಾರೀಕಿಗೆ ಸರ್ವೇಶಾಂ ಏಕಾದಶಿ ಇದೆ, ಏಕಾದಶಿ ವ್ರತ ಮಾಡುವಂಥವರಿಗೆ. 8ನೇ ತಾರೀಕಿಗೆ ಶಿವರಾತ್ರಿ ಇದೆ. ಹಾಗೆ 7ನೇ ತಾರೀಕಿಗೆ ಪ್ರದೋಷ ಇದೆ. 9ನೇ ತಾರೀಕಿಗೆ ಗರುಡ ಜಯಂತಿ, ಹಾಗೆ ಆ ದಿವಸವೇ ಅಮಾವಾಸ್ಯೆಯೂ ಕೂಡ ಇದೆ. ಇನ್ನು ನೋಡಿ, ಬಹಳ ಮುಖ್ಯವಾಗಿ ನಮಗೆ ಕಾಣುವಂಥದ್ದು ರಥಸಪ್ತಮಿ ಅಂತ ಹೇಳಿ ಬರುತ್ತೆ. ಇದು ಮಾಘ ಮಾಸದಲ್ಲಿ ವಿಶೇಷವಾಗಿ ಸೂರ್ಯ ಜಯಂತಿ. ಹಾಗೆ ರಥಸಪ್ತಮಿ 16ನೇ ತಾರೀಕಿಗಿದೆ. 15ಕ್ಕೆ ಕುಮಾರ ಷಷ್ಠಿ, 14ಕ್ಕೆ ಶ್ರೀ ಪಂಚಮಿ ಹೇಳುವಂಥದ್ದು. ಹಾಗೆ ಇನ್ನು ಮತ್ತೆ 18ಕ್ಕೆ ಮಧ್ವ ನವಮಿ ಇದೆ. ಇನ್ನು 21ಕ್ಕೆ ಪ್ರದೋಷ, 24ಕ್ಕೆ ಹುಣ್ಣಿಮೆ. ಹೀಗೆಲ್ಲ ಒಂದು ಪೂಜೆ ಪುನಸ್ಕಾರ ಮಾಡುವಂಥ ದಿವಸಗಳು. ವಿಶೇಷವಾಗಿ ಇದು ಮಾಘ ಮಾಸ ಆದದ್ರಿಂದ ಆ ಪರಮಾತ್ಮನನ್ನು ಶ್ರದ್ಧೆಯಿಂದ ಭಕ್ತಿಯಿಂದ ಆರಾಧನೆ ಮಾಡ್ತಾ ಇದ್ದರೆ ಆ ಭಗವಂತನು ಅನುಗ್ರಹ ಮಾಡ್ತಾನೆ. ಇನ್ನು ನೋಡೋಣ ಏನೇನು ವಿಶೇಷವಾದಂತಹ ಶುಭ ಫಲಗಳಿದೆ. ಮತ್ತು ಅದರ ಜೊತೆಯಲ್ಲಿ ನೋಡಿ, ವಿಶಾಖ ನಕ್ಷತ್ರ 4ನೇ ಪಾದದವರು, ಇನ್ನು ಅನುರಾಧ ನಕ್ಷತ್ರ 1, 2, 3, 4ನೇ ಪಾದ, ಜ್ಯೇಷ್ಠ ನಕ್ಷತ್ರ 1, 2, 3, 4ನೇ ಪಾದ. ನೀವು ವಿಡಿಯೋ ಮುಗಿಯುವವರೆಗೂ ಕೂಡ ನೀವು ನೋಡ್ತಾ ಇರಿ. ಏನಾದರೂ ಶುಭವಾಗತ್ತಾ, ಮಂಗಲವಾಗತ್ತಾ, ಅಥವಾ ಏನಾದರೂ ಶುಭವಾದಂಥ ವಾತಾವರಣಗಳಿದೆಯಾ ಎಂಬುದನ್ನು ನಾವು ಗಮನಿಸೋಣ. ನಿಮ್ಮ ಗೃಹಸ್ಥಿತಿ ನೋಡ್ತಾ ಹೋದರೆ ಗೋಚಾರದಲ್ಲಿ ನೋಡಿ, ಒಂದು ಹಂತಕ್ಕೆ ಶನಿಯ ಬಲವೂ ಕೂಡ ಇಲ್ಲ, ಗುರುವಿನ ಅಲ್ಪವಾದಂಥ ಬಲ. 6ನೇ ರಾಶಿಯಲ್ಲಿ ಗುರು ಇದ್ದರೆ ಅಲ್ಪ ಬಲ ಎಂಬುದಾಗಿ ಹೇಳ್ತೇವೆ. ಇನ್ನೇನು ಶುಕ್ರನ 2ನೇ ರಾಶಿಯಲ್ಲಿದ್ದು 3ನೇ ರಾಶಿಯಲ್ಲಿ ರವಿ ಕುಜರಿದ್ದಾರಲ್ಲ, ಇದು ಸ್ವಲ್ಪ ಒಳ್ಳೆಯದಾದಂತಹ ಫಲಿತಾಂಶ ಕೊಡುವಂತಹ ಸಾಧ್ಯತೆಗಳಿದ್ದಾವೆ. ನೋಡೋಣ ಏನೇನು ವೃಶ್ಚಿಕ ರಾಶಿಯವರಿಗೆ ಲಾಭಾಂಶಗಳು ಬರಲಿದ್ದಕ್ಕೆ ಎಂಬುದನ್ನು ನೋಡೋಣ. 1ನೇದಾಗಿ 2ನೇ ರಾಶಿಯಾಧಿಪತಿಯಾದಂತಹ ಗುರುವು ನಿಮ್ಮ ರಾಶಿಯಿಂದ ಷಷ್ಠದಲ್ಲಿದ್ದು, ಹಾಗೆ 2ನೇ ರಾಶಿಯಲ್ಲಿ ಶುಕ್ರನಿಂದ ಏನಾದರೂ ಒಂದಷ್ಟು ಬದಲಾವಣೆ ಆಗುವಂಥ ಸಾಧ್ಯತೆಗಳು. ಯಾಕಂದರೆ ನಿಮಗೆ ನಿಂತು ಹೋದಂಥ ಏನೇನು ಕೆಲಸ ಕಾರ್ಯಗಳಿದೆಯೋ ಸ್ವಲ್ಪ ಈ ತಿಂಗಳನ್ನು ಮುಂದೆ ಹೋಗುತ್ತೆ. ಉದಾಹರಣೆಗೆ, ಮನೆ ಕಟ್ತಾ ಇದ್ದೀರಿ, ಸ್ವಲ್ಪ ಯಾವುದೋ ಮೆಟೀರಿಯಲ್ ಸ್ವಲ್ಪ ತೊಂದರೆ ಆಗಿದೆ, ಅಥವಾ ಸ್ವಲ್ಪ ಕೆಲಸಗಾರರು ಬರ್ತಾ ಇಲ್ಲ. ಇಂತಹ ಪರಿಸ್ಥಿತಿಯಲ್ಲಿ ಯಾವುದೋ ಒಂದು ವ್ಯಕ್ತಿಗಳ ಮೂಲಕವಾಗಿ ನಿಮಗೆ ಮನೆಯ ಕೆಲಸ ಮುಗಿಯುವಂಥ ಸಾಧ್ಯತೆಗಳಾಗುತ್ತೆ. ಮತ್ತು ರಾಜಕೀಯ ವ್ಯಕ್ತಿಗಳಿಗೆ ಬಹಳ ಶುಭ ಅಂತ ಹೇಳ್ಬೋದು. ತೃತೀಯದಲ್ಲಿ ರವಿ ಬಂದರೆ ರವಿಯಿಂದ ಹೆಚ್ಚಿನದಾದಂಥ ರಾಜಕೀಯ ವ್ಯಕ್ತಿಗಳಿಗೆ ಹೆಚ್ಚಿನದಾದಂಥ ಲಾಭಾಂಶಗಳು ಕೂಡ ಸಿಗುತ್ತೆ. ಕಂಪ್ಯೂಟರ್ ವ್ಯಾಪಾರ ವ್ಯವಹಾರ ಮಾಡೋವರಿಗೂ ಕೂಡ ಬಹಳ ಶುಭವಾದಂಥ ಅವಕಾಶಗಳು ಕೂಡ ಇದ್ದಾವೆ. ನೋಡಿ, ಇವತ್ತು ಡಿಜಿಟಲ್ ಮಾರ್ಕೆಟಿಂಗು, ಅದ್ರ ಜೊತೆಲಿ ನೆಟ್ವರ್ಕಿಂಗ್ ಮಾರ್ಕೆಟಿಂಗು, ಹೀಗೆ ಯಾರ್ಯಾರು ಮಾಡ್ತಾ ಇದ್ದಾರೆ, ಕಂಪ್ಯೂಟರ್ಲೇ ಕೂತ್ಕೊಂಡು ಇಡೀ ದಿವಸ ಕೆಲಸ ನಿಮಗೆ, ಅಂಥವರಿಗೆಲ್ಲ ಹೆಚ್ಚಿನದಾದಂಥ ಅವಕಾಶಗಳು ಕೂಡ ಇದೆ. ಲಾಭಾಂಶಗಳು ಸಿಗುವಂಥ ಚಾನ್ಸಸ್ ಇದ್ದಾವೆ. ಭೂಮಿ ವ್ಯಾಪಾರ ವ್ಯವಹಾರ ಮಾಡೋರಿಗೆ ಲಾಭ ಅಂಥೇಳಿ ಹೇಳ್ಬೋದು. ಯಾಕಂದರೆ ಕುಜನು ಶನಿಯ ಮನೆಯಲ್ಲಿದ್ದಾನೆ, ಶನಿ ಚತುರ್ಥದಲ್ಲಿದ್ದಾನೆ. ಹಾಗಾಗಿ ತೃತೀಯ ಸ್ಥಾನದಲ್ಲಿರುವಂಥ ಗ್ರಹಗಳೆಲ್ಲ ಕುಜ ರವಿ ಎಲ್ಲ ಹೆಚ್ಚಿನದಾದಂತಹ ಅಭಿವೃದ್ಧಿಯನ್ನು ಕೊಡ್ತಾ ಹೋಗ್ತಾರೆ ನಿಮಗೆ. ಹಾಗೆ ಭೂಮಿ ವ್ಯಾಪಾರ ವ್ಯವಹಾರ ಮಾಡೋವರಿಗೂ ಕೂಡ ಭಾಳ ಶುಭವಾದಂಥದ್ದಿದೆ. ನೋಡಿ, ಕಾನೂನಿನ ಸಂಬಂಧವಾದಂಥ ಅವಕಾಶಗಳು ಒಳ್ಳೆ ರೀತಿಯಾಗಿ ನಿಮಗೆ ಸಿಗುತ್ತೆ. ಏನಾದ್ರು ಕೋರ್ಟಲ್ಲಿ ಏನಾದರೂ ಜಡ್ಜ್ಮೆಂಟ್ ಆಗಬೇಕು ಅಂತಿದ್ದರೆ ಅದು ನಿಮಗೆ ಸಪೋರ್ಟ್ ಆಗಿ ನಿಮ್ಮ ಅನುಕೂಲಕರವಾಗಿ ಆಗುತ್ತೆ. ನಿಮಗೆ ಅನುಕೂಲ ಆಗುತ್ತೆ ಅಂದರೆ ಧರ್ಮದ ಪರವಾಗಿ ಆಗುತ್ತೆ. ಧರ್ಮ ಕೊಡುವಂತಹ ಗ್ರಹ ಚತುರ್ಥದಲ್ಲಿದ್ದಾನೆ ಶನಿ. ಹಾಗಾಗಿ ಸತ್ಯ, ಧರ್ಮ, ನ್ಯಾಯ, ನೀತಿ ಅದ್ರ ಕಡೆಗೆ ಹೋಗುವಂಥ ಸಾಧ್ಯತೆಗಳಿದೆ. ಅದು ಆದಷ್ಟು ಬೇಗನೆ ನಿಮಗೆ ಅನುಕೂಲಕರವಾಗಿ ಆಗ್ತದೆ. ನೋಡಿ, ಎಷ್ಟೋ ಸಲ ಹಿಯರಿಂಗ್ ಆಗ್ತದೆ, ಜಡ್ಜ್ಮೆಂಟ್ ಬರೋದಿಲ್ಲ, ಒದ್ದಾಡ್ತಾ ಇರುವಂಥ ಪರಿಸ್ಥಿತಿ ಆಗ್ತದೆ. ಆದರೆ ಇದು ದೇವತಾನುಗ್ರಹದಿಂದ ನಿಮ್ಮ ಗ್ರಹಗಳ ರೀತಿಯಲ್ಲಿ ಯಾವ್ಯಾವ್ದು ಋಣಗಳಿದೆಯಲ್ಲ, ಆ ಋಣಗಳೆಲ್ಲ ಬಗೆಹರಿತಾ ಬರ್ತದೆ ಈ ತಿಂಗಳಲ್ಲಿ. ಬಹಳ ಮುಖ್ಯವಾಗಿ ನೋಡಿ, ಒಂದು ಮಣ್ಣಿನ ಋಣ, ಇನ್ನು ಹೆಣ್ಣಿನ ಋಣ, ಅನಂತರ ಮನುಷ್ಯನಿಗೆ ಬೇಕಾದಂತಹ ಆರ್ಥಿಕವಾದಂತಹ ಋಣಗಳು, ಭೂಮಿಯ ಋಣ, ಹೀಗೆಲ್ಲ ಹೊನ್ನು, ಹೆಣ್ಣು, ಮಣ್ಣು, ಈ 3 ಋಣಗಳು ಕೂಡ ಮನುಷ್ಯನಿಗೆ ಕೆಲವೊಂದು ಪ್ರಾಪ್ತಿಯಾದಾಗ ಮಾತ್ರ ಬರುತ್ತೆ, ಎಲ್ಲ ಸಲವೂ ಕೂಡ ಬರುತ್ತೆ ಹೇಳುವಂಥದ್ದಿಲ್ಲ. ಹಾಗಾಗಿ ಅದಕ್ಕೆ ಹೇಳಿದೆ, ಭೂಮಿಯ ವ್ಯಾಪಾರ ವ್ಯವಹಾರ ಮಾಡೋರಿಗೆ ಹೆಚ್ಚಿನದಾದಂಥ ಅವಕಾಶಗಳು ಕೂಡ ಸಿಗ್ತವೆ, ಅನುಕೂಲಗಳು ಕೂಡ ಆಗುತ್ತೆ. ಯಾಕಂದರೆ ನೋಡಿ, ಈ ಭೂಮಿ
ನಿಮಗೂ ಕೂಡ ಬಗೆಹರಿಯುವಂತಹ ಯೋಗ ಬಂದಿರಬೇಕು. ತೆಗೆದುಕೊಳ್ಳೋವರೆಗೂ ಕೂಡ ಒಂದು ಅನುಕೂಲಕರವಾದಂಥ ಅವಕಾಶಗಳು ಸಿಗಬೇಕು. ಅದಕ್ಕೆ ಕುಜನೇ ಕಾರಕ ಅಂತ ಹೇಳ್ತೇವೆ ನಾವು. ಹಾಗಾಗಿ ಭೂಮಿಯಲ್ಲಿ ನಿಮಗೆ ಹೆಚ್ಚಿನದಾದಂಥ ಅವಕಾಶಗಳು ಕೂಡ ಸಿಗ್ತವೆ. ಹಾಗೆ ಸ್ವಲ್ಪ ಆರ್ಥಿಕವಾಗೂ ಕೂಡ ಈ ತಿಂಗಳಲ್ಲಿ ಹೆಚ್ಚಿನದಾದಂಥ ಅವಕಾಶಗಳೇ ಇದೆ. ನಿಮಗೆ ಚಿಂತೆ ಮಾಡಬೇಡಿ. ಯಾಕಂದರೆ ಶುಕ್ರನು 2ನೇ ರಾಶಿಯಲ್ಲಿದ್ದಾನೆ. ಹಾಗಾಗಿ ಅಲ್ಪ ಸ್ವಲ್ಪ ವಾಕ್ ಕುಟುಂಬಂ ಧನಂ ಇದು 3 ಕೂಡ ಬಲಿಷ್ಠ ಮಾಡ್ತಾನೆ ಶುಕ್ರ. ಒಂದು ನಿಮ್ಮ ಕೋರ್ಟು ಕಚೇರಿ ಕಾನೂನಿನಲ್ಲಿ ಕೆಲಸ ಮಾಡ್ತಾ ಇದ್ದಂಥ ಲಾಯರ್ ಇರಬಹುದು, ಅಥವಾ ಕೋರ್ಟಲ್ಲಿ ಯಾವುದೇ ಒಂದು ಹುದ್ದೆಯಲ್ಲಿದ್ದಂಥ ವ್ಯಕ್ತಿಗಳು ಹೆಚ್ಚಿನದಾದಂಥ ಅವಕಾಶಗಳು ಕೂಡ ಸಿಗುತ್ತೆ. ಮತ್ತು ನಿಮಗೆ ಪ್ರಮೋಷನ್ ಆಗುವಂಥ ಸಾಧ್ಯತೆಗಳು ಮತ್ತು ಹೆಚ್ಚಿನದಾದಂಥ ಏನೋ ಒಂದು ಮನಸ್ಸಿಗೆ ಸಂತೋಷ ಆಳುವಂಥ ನಿಮಗೆ ಸಿಗುತ್ತೆ. ಎಷ್ಟೇ ಅಂತಂದರೂ ಕೂಡ ಯಾವುದೇ ವೃತ್ತಿ ಇದ್ದರೂ ಕೂಡ ಅವರು ವೃತ್ತಿಯಲ್ಲಿ ಸಕ್ಸಸ್ಫುಲ್ ಆದಾಗ ಅವರಿಗೆ ಸಕ್ಸಸ್ಫುಲ್ ಆಗುತ್ತೆ. ಹಾಗೆ ಸಕ್ಸಸ್ಫುಲ್ ಆಗುವಂಥ ಸಾಧ್ಯತೆಗಳಿರ್ತವೆ. ಅನಂತರ ವಿದ್ಯಾರ್ಥಿಗಳ ಜೀವನದಲ್ಲೂ ಹೆಚ್ಚಿನದಾದಂಥ ಅವಕಾಶಗಳು ಅಭಿವೃದ್ಧಿ ಇದೆ. ಅದು ಕಳೆದೋದಂಥ ಯಾವುದೋ ಒಂದು ವಸ್ತುಗಳು ಬರುವಂಥ ಸಾಧ್ಯತೆಗಳಿದೆ ಈ ತಿಂಗಳಲ್ಲಿ. ನೋಡಿ, ಯಾವ ವಸ್ತು ಕಳ್ಕೊಂಡಿದ್ದೀರಿ ಹೇಳಿ ಯೋಚನೆ ಮಾಡ್ಕೊಳ್ಳಿ. ಒಂದು ಮೊಬೈಲ್ ಏನಾದರೂ ಕಳ್ಕೊಂಡಿದ್ದಿರಬಹುದು, ಅಥವಾ ಹಣ ಕಳ್ಕೊಂಡಿದ್ದಿರಬಹುದು, ಅಥವಾ ಬೇರೆ ಯಾರಿಗಾರು ಉಪಕಾರ ಮಾಡಬೇಕು ಹೇಳುವಂಥ ಉದ್ದೇಶದಿಂದ ಹಣ ಕೊಟ್ಟರೂ ಕೂಡ ಇರಬಹುದು. ಇದೆಲ್ಲ ನಿಮಗೆ ವಾಪಸ್ ಬರುವಂಥ ಸಾಧ್ಯತೆಗಳಾಗ್ತವೆ. ಮತ್ತು ಹಣ್ಣಿನ ವ್ಯವಹಾರ ಮಾಡೋರಿಗೆ ಬಹಳ ಉತ್ತಮವಾದಂಥದ್ದು. ಮತ್ತು ಬಿಲ್ಡರ್ ನೋಡಿ, ವಿಶೇಷವಾಗಿ ಕುಜಾರವಿಯಲ್ಲಿ ಇರ್ತಾರೋ ಅಂಥವರಿಗೆ ಬಿಲ್ಡರ್ ಎಲ್ಲ ಹೇಳ್ತೇವೆ ನಾವು. ಮನೆ ಕಟ್ಟಿರ್ತಾರೆ, ಸೇಲ್ ಬಿಲ್ಡಿಂಗ್ ಕಟ್ಟಬೇಕು ಅಂತೇಳಿ ಬಾರಿ ಒದ್ದಾಟ ಮಾಡ್ತಾ ಇರ್ತಾರೆ. ಅಂಥವ್ರು ಎಷ್ಟು ಮಾಡಿದ್ರೂ ಸೇಲ್ ಆಗ್ತಾ ಇಲ್ಲ, ಎಷ್ಟು ಮಾಡಿದ್ರೂ ಕೂಡ ಸಪೋರ್ಟ್ ಸಿಗ್ತಾ ಇಲ್ಲ. ಇಂಥವರಿಗೆ ಅನುಕೂಲಕರವಾಗ್ತದೆ ಈ ತಿಂಗಳಲ್ಲಿ. ಇದು ಬಹಳ ಉತ್ತಮವಾದಂತಹ ಒಂದು ಫಲ ಅಂತ ಹೇಳಬಹುದು. ಬಿಲ್ಡರು ಮನೆ ಕಟ್ಟುವಂಥದ್ದನ್ನು ಪ್ರಯತ್ನ ಮಾಡ್ತಾ ಇರಿ. ಶನಿಬಲ ಗುರುಬಲ ಇಲ್ಲದೇ ಇದ್ದರೂ ಕೂಡ ನೋಡಿ, ನಿಮಗೆ ಶುಕ್ರನ ಆವಾಗ ನಿಮಗೆ ಬಲ ಕೊಡ್ತಾ ಇದ್ದಾನೆ. ಯಾಕಂದರೆ ನಿಮ್ಮ ಹಣಕಾಸಿನ ಅನುಕೂಲ ನಿಮ್ಮಲ್ಲಿ ಇದೆ. ಹಾಗಾಗಿ ನೀವು ಕೆಲಸ ಮಾಡೋದನ್ನು ಪ್ರಯತ್ನ ಮಾಡ್ತಾ ಇರಿ. ಅದು ಸ್ವಲ್ಪ ಆರೋಗ್ಯದಲ್ಲಿ ಒಂಚೂರು ಏರುಪೇರಾಗುವಂಥ ಸಾಧ್ಯತೆಗಳಿದೆ ಈ ತಿಂಗಳಲ್ಲಿ. ಆರೋಗ್ಯದಲ್ಲಿ ಏನಾಗ್ಬೋದು, ಸ್ವಲ್ಪ ಉಸಿರಾಟದಲ್ಲಿ ಸಮಸ್ಯೆ ಬರ್ಬೋದು, ಒಂದು ಗಂಟಲು ಏನೋ ಒಂದು ಕಟ್ಕೊಂಡಾಗುವಂಥದ್ದು, ಸರಿಯಾಗಿ ಊಟ ತಿಂಡಿ ಮಾಡ್ತಾ ಇರುವಂಥ ಜೀರ್ಣ ಆಗದೇ ಇರುವಂಥ ಸಾಧ್ಯತೆಗಳಿರ್ತವೆ. ಹಾಗಾಗಿ ಆಹಾರದ ವಿಷಯದಲ್ಲಿ ಸ್ವಲ್ಪ ಜಾಗ್ರತೆ ವಹಿಸ್ಕೊಳ್ಬೇಕು. ಸ್ವಲ್ಪ ಪ್ರಯಾಣ ಯೋಗವು ಕೂಡ ಈ ತಿಂಗಳಲ್ಲಾಗುವ ಸಾಧ್ಯತೆಗಳಿದ್ದಾವೆ. ಎಲ್ಲ ಇರ್ತದೆ, ಅದು ಸ್ವಲ್ಪ ಪ್ರಯಾಣ ಮಾಡಿಕೊಳ್ಳುವಂಥದ್ದು, ಆ ಕಡೆ ಈ ಕಡೆ ಓಡಾಡುವಂಥದ್ದು, ಇವೇ ಸ್ವಲ್ಪ ಈ ತಿಂಗಳಲ್ಲಿ ಜಾಸ್ತಿ ಆಗುತ್ತೆ. ಮತ್ತು ಇದ್ದಕ್ಕಿದ್ದ ಹಾಗೆ ನೋಡಿ, ನಿಮಗೆ ಸೋದರರಲ್ಲಿ ಯಾವುದೋ ಒಂದು ಕಿರಿಕಿರಿ ಆಗಿರುವಂಥದ್ದು, ಅಥವಾ ಏನೋ ಕೋರ್ಟಿಗೆ ಹೋಗಿರುವಂಥದ್ದು ಇತ್ಯಾದಿಗಳು ಸ್ವಲ್ಪ ರಾಜಿಯಾಗಿ ಬಗೆಹರಿಯುವಂಥ ಸಾಧ್ಯತೆಗಳಾಗ್ತವೆ. ಮನುಷ್ಯನಿಗೆ ಕೆಲವೊಂದು ನೋಡಿ, ಅಣ್ಣ ತಮ್ಮನೇ ಇರ್ತಾರೆ ಹುಡ್ತಾ, ಕೊನೆಗೆ ಯಾವುದೋ ಒಂದು ಸಣ್ಣ ವಿಷಯಕ್ಕೂ ಕೂಡ ಗಲಾಟೆ ಬಂದು ಬೇಜಾರಾಗಿ ಕೊನೆಗೆಲ್ಲೋ ಕೋರ್ಟಿಗೆ ಹೋಗ್ತಾರೆ. ಅಂತಹ ಅವ್ಯಾಜ್ಯ ಕಿರಿಕಿರಿಯೆಲ್ಲ ಬಗೆಹರಿಯುವಂಥ ಸಾಧ್ಯತೆಗಳಿದ್ದಾವೆ. ಹಾಗಾಗಿ ಅದು ಬಹಳ ಉತ್ತಮವಾದಂಥದ್ದು. ಮತ್ತು ಕೆಲಸ ಯಾರಿಗೆ ಕಳೆದು ಹೋಗಿದೆಯೋ ಅಂಥವರಿಗೂ ಕೂಡ ಶುಕ್ರನಿಂದ ನೋಡಿ ಕೆಲಸ ಸಿಗುವಂಥ ಸಾಧ್ಯತೆಗಳು. ಶುಕ್ರ ನಿಮಗೆ ಬೇಕಾದಂಥ ಆರ್ಥಿಕವಾದಂಥ ಅಭಿವೃದ್ಧಿಯನ್ನು ಶುಕ್ರ ನೀಡ್ತಾನೆ. ಕೆಲಸ ಸಿಗುತ್ತೆ, ಕೆಲಸ ಕಳೆದು ಹೋಗ್ತದೆ. ಇವತ್ತು ಗೌರ್ಮೆಂಟ್ ಕೆಲಸವೂ ಕೂಡ ಕಡಿಮೆ ಅಲ್ವ. ಹಾಗಾಗಿ ಪ್ರೈವೇಟಾಗಿ ಕೆಲಸ ಮಾಡ್ತಾ ಇದ್ದಂಥವ್ರು ಸ್ವಲ್ಪ ಬದಲಾವಣೆಯೇ ನಿಮಗೆ. ಹಾಗಾಗಿ ಅದು ಕೂಡ ಒಳ್ಳೆ ರೀತಿಯಾಗಿ ಆಗಬಹುದು ಅಂಥೇಳಿ ಹೇಳಬಹುದು. ಮತ್ತು ಅಲ್ಪ ಸ್ವಲ್ಪ ಆರ್ಥಿಕವಾಗಿ ನಿಮಗೆ ಯಾರೋ ಬರೀ ಸಹಾಯ ಮಾಡಿದಂತಹ ವ್ಯಕ್ತಿ ನಿಮಗೆ ವಾಪಸ್ಸು ಆರ್ಥಿಕವಾಗೂ ಕೂಡ ಸಪೋರ್ಟ್ ಮಾಡ್ತಾನೆ ಅಂತಲೂ ಕೂಡ ಹೇಳಬಹುದು. ಇನ್ನು ಯಾವ್ಯಾವ ವಿಷಯದಲ್ಲಿ ಜಾಗ್ರತೆ ವಹಿಸ್ಕೊಳ್ಬೇಕು ಎಂಬುದನ್ನು ಕೂಡ ನಾವು ಗಮನಿಸೋಣ. ಒಂದನೇದಾಗಿ ನೋಡಿ, ಜಾಗ್ರತೆ ಚತುರ್ಥದಲ್ಲಿ ಶನಿ ಇದ್ದಾನೆ. ಸ್ವಲ್ಪ ವಾಹನದ ವಿಷಯದಲ್ಲಿ ಜಾಗ್ರತೆ ವಹಿಸ್ಕೊಳ್ಬೇಕು. ಮತ್ತು ಯಾವುದೋ ಒಂದು ವಾಹನ ನೋಡಿ ಸೇಲ್ ಮಾಡಬೇಕು ಅಥವಾ ಬೇರೆ ವಾಹನ ಖರೀದಿ ಮಾಡಬೇಕು ಅಂತಂದರೆ ಸೆಕೆಂಡ್ ಹ್ಯಾಂಡ್ ತೆಗೆದುಕೊಳ್ಳೋದು ಬೇಡ ಈ ತಿಂಗಳಲ್ಲಿ. ಮತ್ತು ಸ್ವಲ್ಪ ಕಿರಿಕಿರಿ ಆಗಬಹುದು. ವಾಹನದ ವಿಷಯದಲ್ಲಿ ಜಾಗ್ರತೆ. ಹಾಗೆ ಪ್ರಯಾಣ ಅಂತ ಹೇಳಿದೆ ನಿಮಗೆ, ಪ್ರಯಾಣ ಮಾಡುವಾಗ ಅಲ್ಪ ಸ್ವಲ್ಪ ಏನೋ ಚಿಂತೆ ಟೆನ್ಷನ್ ಇಂತಹ ಆಗುವಂಥ ಸಾಧ್ಯತೆಗಳಿರ್ತವೆ. ಈ ವಿಷಯದಲ್ಲಿ ಸ್ವಲ್ಪ ಪ್ರಯಾಣ ವಿಷಯದಲ್ಲೂ ಸ್ವಲ್ಪ ಜಾಗ್ರತೆ. ಮತ್ತು ಅಲರ್ಜಿ ಆಗುವಂಥ ಸಾಧ್ಯತೆಗಳಿದೆ. ಹುಷಾರಿಲ್ಲ ಅಂಥೇಳಿ ಯಾವುದೋ ಔಷಧಿ ತೆಗೆದುಕೊಳ್ಳುವಂಥದ್ದು, ಅದರಿಂದ ಅಲರ್ಜಿ ಆಗೋದು, ಕಿರಿಕಿರಿ ಆಗೋದು, ಹೀಗಾಗುವಂಥ ಸಾಧ್ಯತೆಗಳಿದ್ದಾವೆ. ಮತ್ತು ಅಲ್ಪ ಸ್ವಲ್ಪ ನೀವು ತಂದೆ ತಾಯಿಗಳನ್ನು ಚೆನ್ನಾಗಿ ನೋಡ್ಕೊಳ್ತಾ ಇದ್ದೀರಿ. ಯಾಕಂದರೆ ಅದರಲ್ಲೂ ಕೂಡ ಅನುರಾಧ ನಕ್ಷತ್ರದವರು ಎಲ್ಲರಿಗೂ ಕೂಡ ನೀವು ನೋಡ್ಕೊಳ್ಳುವಂಥ ವ್ಯಕ್ತಿಗಳು. ಹಾಗಿದ್ದರೂ ಕೂಡ ನಿಮ್ಮಿಂದ ಕೆಲವೊಂದು ಅವಸರದಲ್ಲಿ ಅಥವಾ ತೊಂದರೆ ಆಗುವಂಥ ಸಾಧ್ಯತೆಗಳಿದ್ದಾವೆ. ಹಾಗೆ ಹಿರಿಯರ ವಿಷಯದಲ್ಲಿ ತುಂಬ ಜಾಗ್ರತೆ ವಹಿಸ್ಕೊಳ್ಳಿ. ಕೆಲವೊಂದು ನೀವು ಹೇಳಿರುವಂಥದ್ದವ್ರಿಗೆ ನೋವಾಗಬಹುದು. ಹಾಗಾಗಿ ಎಷ್ಟಾಗುತ್ತೋ ಅಷ್ಟು ಮೃದುವಾಗಿ ನಡೆಯುವಂತಹ ಒಂದು ಪ್ರಯತ್ನವನ್ನು ಮಾಡಿ. ಇದಿಷ್ಟು ನಿಮಗೆ ಜಾಗ್ರತೆ ವಹಿಸ್ಕೊಂಡ್ರೆ ಈ ತಿಂಗಳಲ್ಲಿ ಬೇರೆ ಎಲ್ಲ ನಿಮ್ಗೆ ಅನುಕೂಲ ಇದೆ. ನೋಡಿ, ಈ ತಿಂಗಳಲ್ಲಿ ಪೂಜೆ ಪುನಸ್ಕಾರ ಮಾಡಬೇಕು ಅಂತಂದರೆ ಒಂದನೇದಾಗಿ 5ನೇ ತಾರೀಕು ಪ್ರಶಸ್ತವಾಗಿದೆ ಪೂಜೆ ಪುನಸ್ಕಾರಗಳನ್ನು ಮಾಡಲಿಕ್ಕೆ. ಏನಾದರೂ ಮಾಡಿಕೊಡಿ. ಆನಂತರ 16ನೇ ತಾರೀಕು ನೋಡಿ ರಥಸಪ್ತಮಿ ಇದೆ, ಶುಕ್ರವಾರ ದಿವಸ. ಇದು ಬಹಳ ಒಳ್ಳೆಯದಾದಂಥದ್ದು. ರಥಸಪ್ತಮಿ, ವಿಜಯದಶಮಿ, ಅಕ್ಷತೃತೀಯ ಇದೆಲ್ಲ ಪುಣ್ಯತಮವಾದಂಥದ್ದು ಮತ್ತು ಮುಹೂರ್ತಗಳು ಹೇಳಿರುವಂಥದ್ದು. ಹಾಗಾಗಿ ಆವತ್ತಿನ ದಿವಸ ಭರಣಿ ನಕ್ಷತ್ರ ಇದೆ. ಭರಣಿ ನಕ್ಷತ್ರ ಇದ್ದರೂ ಕೂಡ ನೀವು ಮಾಡಿಕೊಳ್ಳಿ, ಒಳ್ಳೆಯದೇ. ತಿಥಿ ಒಂದು ಒಳ್ಳೆಯದಿದ್ದರೂ ಸಾಕಾಗ್ತದೆ. ಹಾಗೆ 22ನೇ ತಾರೀಕು ಕೂಡ ಏನಾದರೂ ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಳ್ಳಿ, ಅವತ್ತು ಕೂಡ ಶುಭ ಇದೆ ಅಂಥೇಳಿ ಹೇಳ್ತೇನೆ. ಇದಿಷ್ಟು ನೀವು ಮಾಡುವಂಥ ಪ್ರಯತ್ನವನ್ನು ಮಾಡಿ. ಇನ್ನು ನೋಡೋಣ ನಕ್ಷತ್ರ ಪರಿಹಾರಗಳೇನು ನೋಡಿ. ವಿಶಾಖ ನಕ್ಷತ್ರ 4ನೇ ಪಾದ. ನೀವು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನೀವು ಆದಿತ್ಯ ಹೃದಯ ಸ್ತೋತ್ರವನ್ನು ಪಾರಾಯಣ ಮಾಡ್ತಾ ಬನ್ನಿ. ಆದಿತ್ಯ ಹೃದಯದಿಂದ ಇಲ್ಲ ಶತ್ರು ಭಯ ನಿವೃತ್ತಿ ಆಗ್ತದೆ, ಆರೋಗ್ಯದಲ್ಲಿ ಅಭಿವೃದ್ಧಿ ಆಗುತ್ತೆ. ಮತ್ತು ಜಜಾವಹನ್ ಜಪೇ ನಿತ್ಯಂ ಅಕ್ಷಯಂ ಪರಮಂ, ಅಕ್ಷಯವಾಗ್ತದೆ. ಯಾವುದೇ ರೀತಿಯಾದಂಥ ಕ್ಷಯ, ಯಾವುದೇ ರೀತಿಯಾದಂಥ ನಷ್ಟ ಆಗ್ತಾ ಇರ್ತದೆ, ಅದೆಲ್ಲ ನಿಂತು ಹೋಗಿಬಿಡ್ತದೆ. ಹಾಗಾಗಿ ಆದಿತ್ಯ ಹೃದಯ ಪಾರಾಯಣ ಮಾಡಿ. ಅನುರಾಧ ನಕ್ಷತ್ರ, ನೀವು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ರಾಮನಾಮ ಸ್ಮರಣೆ ಮಾಡೋದು. ಒಂದು ರಾಮಾಯಣದ ಯಾವುದಾದ್ರೂ ಒಂದು ಭಾಗವನ್ನು ಓದುವಂತಹ ಒಂದು ಪ್ರಯತ್ನವನ್ನು ಮಾಡಿ.
ವಿಶೇಷವಾಗಿ ಆ ರಾಮನ ಅನುಗ್ರಹ, ರಾಮನ ಆಶೀರ್ವಾದ ಹೇಳುವಂಥದ್ದು ಮಹತ್ತರವಾದಂಥದ್ದು. ಅದು ಕೂಡ ನಿಮಗೆ ಸಿಗಲಿಕ್ಕಿದೆ. ಹಾಗಾಗಿ ಎಷ್ಟಾಗುತ್ತೋ ಅಷ್ಟು ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಫೆಬ್ರವರಿ ತಿಂಗಳು ಮುಗಿಯುವವರೆಗೂ ಕೂಡ ನೀವು ಮಾಡ್ತಾಯಿರಿ. ಬಹಳ ಶುಭವಾದಂಥದ್ದು. ಇನ್ನು ಜ್ಯೇಷ್ಠ ನಕ್ಷತ್ರ, ನೀವು ಸಂಧ್ಯಾಕಾಲದಲ್ಲಿ ತುಪ್ಪದ ದೀಪ ಹಚ್ಚುವಂಥ ಪ್ರಯತ್ನವನ್ನು ಮಾಡಿ. ಜ್ಯೇಷ್ಠ ನಕ್ಷತ್ರದವರು ಏನಾಗಿದೆ, ಎಲ್ಲವೂ ಕೂಡ ಇದೆ, ಆದರೆ ಯಾಕೋ ಅನುಭವಿಸಲಿಕ್ಕೆ ಎಲ್ಲವೂ ಕೂಡ ಸಿಗ್ತಾ ಇಲ್ಲ ನಿಮಗೆ. ಆಗತ್ತೆ ಸಿಗತ್ತೆ ಅನಿಸುತ್ತೆ, ಅದೆಲ್ಲ ಬೇರೆ ಕಡೆ ಹೋಗಿಬಿಡುತ್ತೆ. ಹಾಗಾಗಿ ತುಪ್ಪದ ದೀಪವನ್ನು ಹಚ್ಚುವಂತಹ ಪ್ರಯತ್ನವನ್ನು ಮಾಡಿ. ನಿಮಗೆ ಹೆಚ್ಚಿನದಾದಂಥ ಜ್ಯೇಷ್ಠ ನಕ್ಷತ್ರದವರು ಅನುಕೂಲ ಆಗುತ್ತೆ. ಇದಿಷ್ಟು ಮಾಡಿ ವೃಶ್ಚಿಕ ರಾಶಿಯವರು ಬೇರೆ ಎಲ್ಲ ದೈವಾನುಗ್ರಹದಿಂದ ಶುಭವಾಗ್ತದೆ, ಮಂಗಲವಾಗುತ್ತೆ. ಆ ಪರಮಾತ್ಮನ ಅನುಗ್ರಹ ಮಾಡಲಿ. ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಅಂಥವರು ಸಬ್ಸ್ಕ್ರೈಬ್ ಮಾಡಿ, ಲೈಕನ್ನು ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡೋಣ. ನಮಸ್ಕಾರ. ಲೋಕಾ ಸಮಸ್ತ ಸುಖಿನೋ ಭವಂತು. ನಮಸ್ಕಾರ.